ತೋಟಗಾರಿಕೆ ಇಲಾಖೆ ಅಧಿಕಾರಿ ಕೆಂಪೇಗೌಡ ವರ್ಸಸ್ ದಲಿತ ಕುಟುಂಬಗಳು. ರೈತರು ಸಾಗುವಳಿ ಮಾಡುತ್ತಿದ್ದ ಬಗರ್ ಹುಕುಂ ಭೂಮಿ ತೆರವಿಗೆ ಯತ್ನಿಸಿದ್ದಾರೆ. ತುಮಕೂರು ಜಿಲ್ಲೆ ಕೊರಟಗೆರೆಯ ಅಕ್ಕಾಜಹಳ್ಳಿಯಲ್ಲಿ ಘರ್ಜಿಸಿದಂತಹ ಜೆಸಿಬಿ. ತೋಟಗಾರಿಕೆ ಇಲಾಖೆ ಅಧಿಕಾರಿ ಕೆಂಪೇಗೌಡ ವಿರುದ್ಧ ರೊಚ್ಚಿಗೆದ್ದ ರೈತರು. ತುಮಕೂರು ಜಿಲ್ಲೆ ಕೊರಟಗೆರೆಯ ಅಕ್ಕಾಜಹಳ್ಳಿಯಲ್ಲಿ ಘರ್ಜಿಸಿದ ಜೆಸಿಬಿ. ತೋಟಗಾರಿಕೆ ಇಲಾಖೆ ಅಧಿಕಾರಿ ಕೆಂಪೇಗೌಡ ವಿರುದ್ಧ ರೊಚ್ಚಿಗೆದ್ದ ರೈತರು. ದಾಖಲೆ ಇಲ್ಲದಕ್ಕೆ ಸಾಗುವಳಿ ಜಮೀನು ಬಿಡುವಂತೆ ಕೆಂಪೇಗೌಡ ಧಮಕಿ ಹಾಕಿದ್ದಾರೆ. ದಲಿತ ಹೆಣ್ಣು ಮಕ್ಕಳ ಜೊತೆ ಅನುಚಿತವಾಗಿ ವರ್ತಿಸುತ್ತಿದ್ದ ಅಧಿಕಾರಿ ಕೆಂಪೇಗೌಡ ವರ್ತನೆ ಪ್ರಶ್ನಿಸಿದ್ದಕ್ಕೆ ರೈತರನ್ನ ಒಕ್ಕಲೆಬ್ಬಿಸಲು ಪ್ರಯತ್ನ. ತೋಟಗಾರಿಕೆ ಅಧಿಕಾರಿ ಕೆಂಪೇಗೌಡಗೆ ದೊಡ್ಡ ಸಾಗ್ಗೆರೆಯ ಮರಿಸ್ವಾಮಿ ಕುಮ್ಮಕ್ಕು. ಅಕ್ಕಾಜಹಳ್ಳಿಯ ಸರ್ವೆ ನಂಬರ್ 33ರಲ್ಲಿ ಕಳೆದ 30 ವರ್ಷದಿಂದ ಸಾಗುವಳಿಯಾಗಿತ್ತು. ಬಗರ್ ಹುಕುಂ ಅಡಿಯಲ್ಲಿ ಅರ್ಜಿ ಹಾಕಿ ಇದು ಅವ್ರದಿದ್ರೆ ಅವ್ರು ತಗೊಂಡು ಸರ್, ನಮ್ದಾದ್ರೆ ನಮ್ಗೆ ಬಿಟ್ಕೊಡಿ ಅಲ್ವೇ ಸರ್. ನಾವು ರೈತರು ಅಂದ್ರೆ ರೈತರು ಉಳುಮೆ ಮಾಡೋದಕ್ಕೆ ಕೆಂಪೇಗೌಡ ಅಲ್ವೇ ಸರ್. ಕೆಂಪೇಗೌಡ ಇವಾಗ ಇಷ್ಟೆಲ್ಲ ಐತೆ, ಒಂದ್ ಸ್ವಲ್ಪ ಧರ್ಮ ಅಲ್ಲ ಹೇಳಿ ಮಾತು. ಅವರು ಬದಿಕೊಂಡ್ಲಿ, ರೈತರು ಬದಿಕೊಂಡ್ಲಿ ಅಂತ ಇಷ್ಟು ಬಿಡೋದ್ರಾಗ ಮಕ್ಕಳು ಬರೀ ನಾವು ಸಾಕ್ತಿವಿ, ನಮ್ಮ ಹೊಟ್ಟೆ ನಾವು ಸಾಕೊಳ್ತೀವಿ. ಯಾವಾಗ್ಲೂ ಬರೋದು ಜಗಳ ಮಾಡೋದು, ಯಾವಾಗ್ಲೂ ಬರೋದು ಜಗಳ ಮಾಡೋದು. ಯಾಕೆ ಊಟ ಇಲ್ಲ ತಿಂಡಿ ಇಲ್ಲ ಬೆಳಿಗ್ಗಿಂದ ಹೇಳಿ ಸರ್. ಕೆಂಪೇಗೌಡ ಬಂದಿಲ್ಲ, ಮನೋಹರ್ ಬಂದಿಲ್ಲ ಅಂದಿಲ್ಲ. ಸರಿ ಆಯ್ತು, ಸರ್. ನೀವು ನೋಟಿಸ್ ಕೊಟ್ಟಿದ್ದೀರಾ? ನಾವು ಹಾರ್ಟಿಕಲ್ಚರ್ ಯಾಕೆ ಬದುಕಕ್ಕೆ ಹೋದ್ರೆ ನಮ್ಗೆ ಯಜಮಾನ್ರಿಲ್ಲ ಸ್ವಾಮಿ. ಮಕ್ಕಳು ಸಾಕಕ್ಕೆ ಹಾಕಿಲ್ಲ ಸ್ವಾಮಿ. ನಮಗೆ ಬೇಕಪ್ಪ. ನಾವು ಬೆಳೆದಾಕಿರಲ್ವ, ನಮ್ಮ ಆಫೀಸ್ ತರಲ್ಲ ಚೆನ್ನಾಗಿರೋದು. ನಾವ್ ಯಾಕಪ್ಪ ಜೀವನ ಮಾಡಲ್ಲ. ಭಗವಂತ ನಮಗೆ ಜಮೀನಿಲ್ಲ, ನಾವು ಬಿಡಲ್ಲ. ಜೈ ಶ್ರೀಕೃಷ್ಣ. ಯಾಕೆ ಬದುಕಕ್ಕೆ ಹೋದ್ರೆ ನಮ್ಗೆ ಯಜಮಾನ್ರಿಲ್ಲ ಸ್ವಾಮಿ. ಮಕ್ಕಳು ಸಾಕಕ್ಕೆ ಹಾಕಿಲ್ಲ ಸ್ವಾಮಿ. ನಮಗೆ ಬೇಕಪ್ಪ. ನಾವು ಬೆಳೆದಾಕಿರಲ್ವ, ನಮ್ಮ ಆಫೀಸ್ ತರಲ್ಲ ಚೆನ್ನಾಗಿರೋದು. ನಾವ್ ಯಾಕಪ್ಪ ಜೀವನ ಮಾಡಲ್ಲ. ಭಗವಂತ ನಮಗೆ ಜಮೀನಿಲ್ಲ, ನಾವು ಬಿಡಲ್ಲ. ಜೈ ಶ್ರೀಕೃಷ್ಣ. ಯಾಕೆ ಬದುಕಕ್ಕೆ ಹೋದ್ರೆ ನಮ್ಗೆ ಯಜಮಾನ್ರಿಲ್ಲ ಸ್ವಾಮಿ. ಮಕ್ಕಳು ಸಾಕಕ್ಕೆ ಹಾಕಿಲ್ಲ. ಒಂದ್ ಕುರಿ ಮಗು ಬರ್ಲಿ, ಒಂದ್ ಮೆಂಕೆ ಹೊಡ್ಕೊಂಡ್ ಬರ್ಲಿ, ಹಿಂಗೆ ಇವಾಗ ಗೋಮಾಳ ನಾವು ಬಂದ್ ಇಲ್ಲಿ ಗಿಡ ಕಡಿದ್ರೆ JCB ತೋರ್ತಾರೆ, ನಮ್ಮನ್ನೇ ತಿಳ್ಕೊಂಡು ಹೋಗ್ತಾರೆ. ನಾವ್ ಹೆಂಗ್ ಹೋಗೋಣ, ನಾವ್ ಹೆಂಗ್ ಹಿಂಗಸನ ಏನಾನ ಮಾಡಿರಿ. ಇಲ್ಲಿ ಆ ಕಡೆ ಈ ಕಡೆ ಪೊಲೀಸ್ನವ್ರನ್ನ ಕರೆಸ್ತಾರೆ. ಈಗ ಹಿಂಗ್ ನಿಲ್ಸವ್ರೆ. ನಾವು ಅವ್ರು ಇವಾಗ ಒಡದಾಟಕ್ಕೆ ಆಗೋಗೋದು. ಈಗ ಏನು ಪೊಲೀಸ್ನವ್ರು ಬಂದು ನಮಗ್ ರಕ್ಷಣೆ ಕೊಟ್ಟವ್ರೆ. ನಾವ್ ಹೆಂಗ್ ಬದುಕಕ್ ಹೋದ್ರು ನಮ್ಮನ್ ಬಿಡ್ತಾ ಇಲ್ಲ. ನಮಗ್ ಜಮೀನ್ ಬೇಕು, ನಾವ್ ಎಲ್ಲಿಗೆ ಹೋಗೋಣ. ನಾವು ಇದು ಊರಾಗೆ ಗಾವದರ್ನಹಳ್ಳಿ ಗ್ರಾಮದಾಗೆ ಲಂಬಣ್ಣಿಗ್ಸು ನಾವು ಒಕ್ಲಿಗ್ರು 2 ಜೊತೆ ಸ್ವಾಮಿ ಇರೋದು. ನಮಗ್ ದುಡ್ಕೊಂಡ್ ತಿನ್ನಕ್ ಜಮೀನ್ ಇಲ್ಲ. ಏನೇನ ಮಾಡಿರು ನಮ್ಗೆ ಏನಾನ ಮಾಡ್ಕೊಡಿ ಸ್ವಾಮಿ ನೀವು ಜಮೀನು. ನಮ್ಗೆ ಈ ತರ ಹಿಂಗೆ ಏನಾನ ಮಾಡ್ತಾವ್ರೆ. ಅರ್ಜಿ ಎಲ್ಲ ಕೊಟ್ಟಿದೀವಿ ನಾವು, ತಿಮ್ಮತ್ತು ಕಟ್ಟಿದೀವಿ. ನಮ್ಗೆಲ್ಲ ದಾಖಲೆನೂ ಹೋಗಿ ಎಲ್ಲ ಒಂದ್ 50 ಜನ ಅರ್ಜಿ ಕೊಟ್ಟಿದೀವಿ ಸ್ವಾಮಿ. ನಾವು ಏನೂ ನಮಗೆ ಇಲ್ಲ. ಅವ್ರು JCB ಕೆಲಸ ಮಾಡೋ ಕೆಪಾಸಿಟಿ ಐತೆ, ನಾವು ಮಚ್ಚಗೆ ಕಡಿಯಕ್ಕೆ ನಮಗೆ ತಾಲೂಕಲ್ಲಿ ಲಾಸ್ಟ್ ಗ್ರಾಮ ಸರ್ ಅವಧಾನಹಳ್ಳಿ ಗ್ರಾಮ ಅಂತ ಹೇಳಿ. ನಾವು ಬಡ ಜನಾಂಗ ರೈತರು ಎಲ್ಲ SC ಜನಾಂಗ ಅದ್ರ ಸ್ವಲ್ಪ ಮಿಕ್ಸ್ ಮಾಡಿದ್ದೇವೆ. ನಾವು 30-35 ವರ್ಷ ಪೊಸಿಷನ್ ಆಗಿದ್ದೇವೆ ಸ್ವಾಮಿ ಜಮೀನಲ್ಲಿ. ಮೊನ್ನೆ ತಹಸೀಲ್ ಸಾಹೇಬ್ರಿಗೆಲ್ಲ ಅರ್ಜಿ ಕೊಟ್ಟು ಬಂದಿದ್ದೇವೆ. ಎಲ್ಲ ಕಂಪ್ಲೇಂಟ್ ಎಲ್ಲ ಆಗಿತ್ತು. ಅವತ್ತೇನ್ ಮಾಡಿದ್ರೆ ಇವರು ಸರ್ವೆ ಮಾಡಿಸ್ತೇಪ್ಪ, ಪೊಸಿಷನ್ ಬೆಳೆಸ್ಕೊಡ್ತೀವಿ ಅಂತ ಹೇಳಿದ್ರು. ಇದುವರೆಗೂ ಏನು ಬರ್ಲಿಲ್ಲ. ನಾವು ಪೊಸಿಷನ್ ಬಂದ್ರೆ ಇವ್ರು ಬರ್ತಾರೆ, ಡೈರೆಕ್ಟ್ ಬರ್ತಾರೆ ತೋಟಗಾರಿಕರು ಬಂದು ಚರಂಡಿ ಬಡ್ತೀವಿ, ಮತ್ತೆ ಚರಂಡಿ ಬಡಿಸ್ತವ್ರೆ. ನಾವು ಬರೀ ಮಕ್ಕಳ ಕೆಲಸನೇ. ನಾವ್ ಎಲ್ಲಿ ರೈತರು ನಾವು ಎಲ್ಲಿಗೆ ಹೋಗೋಣ, ನಾವು ರೈತರು ಎಲ್ಲಿಗೆ ಹೋಗಿ ಡಿವೈಡ್ ಸಭೆ ನಮಗೆ ದಯವಿಟ್ಟು. ಈ ಬಗ್ಗೆ ಮಾತನಾಡೋದಕ್ಕೆ ತೋಟಗಾರಿಕೆ ಇಲಾಖೆಯ ಅಧಿಕಾರಿ ಕೆಂಪೇಗೌಡ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ. ಸರ್, ಬಗರ್ ಹುಕುಂ ಭೂಮಿ ಏಕಾಏಕಿ ತೆರವು ಮಾಡಬೇಕು ಅನ್ನೋದಾದ್ರೆ ಪಾಪ ಇಷ್ಟು ವರ್ಷಗಳ ಕಾಲ ಅಲ್ಲಿ ಸಾಗುವಳಿ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ಅದಕ್ಕೆ ಅದರದೇ ಆದಂತಹ ರೀತಿ ರಿವಾಜುಗಳು ಇರ್ತಾವೆ. ಒಬ್ಬ ಜನಸಾಮಾನ್ಯ ಜನವರ್ಗಕ್ಕೆ ಈ ತರಹದ ದರ್ಪಗಳನ್ನು ತೋರಿಸ್ತಾರೆ ಅನ್ನೋದಾದ್ರೆ ಏನ್ ಹೇಳ್ತೀರಾ ಸರ್? ಸರ್, ಬಗರ್ ಹುಕುಂ ಅವ್ರು ಯಾರು ಮಾಡ್ತಾ ಇಲ್ಲ ಇಷ್ಟು ವರ್ಷ.
ಸರ್ಕಾರದ ಇಲಾಖೆನಲ್ಲಿ ತೋಟಗಾರಿಕೆ ಇಲಾಖೆ ವಶದಲ್ಲಿರುವಂತದ್ದು ಜಾಗ ಅದು. ಹ್ಮ್ ಬಗರ್ಕಮ್ಮಲ್ಲಿ ಯಾರು ಇರ್ಲಿಲ್ಲ ಇಷ್ಟು ದಿವಸ. ಸರ್ಕಾರದಲ್ಲಿ ತೋಟಗಾರಿಕೆ ಇಲಾಖೆಯಿಂದ ನಾವೇ ಅನುಭವದಲ್ಲಿರೋದು. ಅದರಲ್ಲಿ ಇಲಾಖೆ ಅನುಭವದಲ್ಲಿದೆ ಅದು ಜಮೀನು. ಇಲಾಖೆಯಿಂದ ನಾವು ಹೊಂಗೆ, ಸೀಮಾರೂಪ ಈ ತರದ ಗಿಡಗಳು ಹಾಕಿದೀವಿ, ಪೈಪ್ಲೈನ್ ಆಗಿದೆ, ಪ್ರತಿಯೊಂದು ನಾವು ವರ್ಕ್ ಇನ್ನು ಅಭಿವೃದ್ಧಿ ಆಗಿರೋಂಥ ಜಾಗ ಅದು. ಸರ್, ಈಗ ಸರ್ವೆ ಎಲ್ಲ ಮಾಡಿಸಿದೀರಾ? ಸರ್ವೆ ಪ್ರಾಸೆಸ್ ಮುಗ್ದಿದ್ಯಾ? ಆಗಿದೆ. ಯಾವಾಗ ಆಗಿರೋದು ಇದು? ಇಷ್ಟು ವರ್ಷ ಕಾದು ಕೂತ ಇಲಾಖೆ ಏಕಾಏಕಿ ಸರ್ವೆ ಮಾಡುತ್ತೆ ಅನ್ನೋದಾದ್ರೆ ಯಾವಾಗ ಸರ್ ಸರ್ವೆ ಯಾವಾಗ ಆಗಿರೋದು ಇದು? ಸರ್ವೆ 2008-9 ಆಗಿದೆ. ಅದು ಇವರಿಗೇನ ಸೂಚನೆ ಕೊಟ್ಟಿದ್ದೀರಾ, ನೋಟಿಸ್ ಕೊಟ್ಟಿದ್ದೀರಾ? ಕೊಟ್ಟಿದ್ದಾರೆ. ಅವಾಗ ನಾವಿರ್ಲಿಲ್ಲ, ಹಿಂದೆ ಕೊಟ್ಟಿದ್ದಾರೆ, ಮಾಡಿದಾರೆ. ಅವಾಗ ಸರ್ವೆ ಮಾಡಿ ಅದ್ಬಸ್ ಮಾಡಿದಾರೆ ಅವಾಗ. ಹಿಂದೆ ಆಗಿದೆ. ಅಲ್ಲ, ಈಗ ರೈತರ ವಾದ ಏನು ಅಂತ ಹೇಳಿದ್ರೆ ಸರ್ವೆ ಆಗಲಿಲ್ಲ, ನಮ್ಗೆ ಯಾವುದೇ ತರಹದ ಮಾಹಿತಿ ಕೊಡ್ಲಿಲ್ಲ, ನೋಟಿಸ್ ಕೂಡ ಕೊಡ್ಲಿಲ್ಲ, ಇದ್ದಕ್ಕಿದ್ದ ಹಾಗೆ ತೆರವಿಗೆ ಬಂದಿದ್ದಾರೆ, JCB ಗರ್ಜಿಸ್ತಾ ಇದೆ ಮನೆ ಮುಂದೆ, ಏನ್ ಮಾಡೋದು ಅಂತ ಕೇಳ್ತವ್ರೆ. ಸರ್, ನೋಟಿಸ್ ಕೊಡ್ಲಿಕ್ಕೆ ಅದು ಸರ್ಕಾರದ ಇಲಾಖೆ ಜಮೀನದು. ಹ್ಮ್ ಅವ್ರು ಯಾರು ಅನುಭವದಲ್ಲಿ ಇರ್ಲಿಲ್ಲ. ಏನಂತ ನೋಟಿಸ್ ಕೊಡೋದು? ಯಾರಿಗೆ ಕೊಡೋದು? ನಾವೇ ಅನುಭವದಲ್ಲಿದ್ದು ನಾವ್ ಯಾರಿಗ್ ನೋಟಿಸ್ ಕೊಡೋದು? ಅಲ್ಲ, ಈಗ ಇದ್ದಕ್ಕಿದ್ದಾಗ ಅವ್ರು ಎಲ್ಲಿಗೆ ಹೋಗ್ಬೇಕು ಅಂತ? ಯಾರು ಈಗ ಅದಕ್ಕೆ ಸಂಬಂಧಪಟ್ಟಂತ ಜನಸಾಮಾನ್ಯರು ಇದಾರೋ, ಸಾಗುವಾಳಿ ಮಾಡ್ಕೊಂಡಿದ್ವಿ, ನಮ್ಮ ಜೀವನಕ್ಕೆ ಒಂದು ಆಧಾರ ಆಗಿತ್ತು. ಹೇಳ್ತಿದ್ದೀನಲ್ಲ, ನೀವು ಬಂದ್ ಜಾಗ ನೋಡಿದ್ರೆ ಗೊತ್ತಾಗುತ್ತದು, ಎಲ್ರಿಗೂ ಅರ್ಥ ಆಗುತ್ತದು. ಜೊತೆಗೆ ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಅದರದೇ ಆದ ರೀತಿಯಲ್ಲಿ ಉತ್ತರಿಸಬೇಕೆ ಹೊರತಾಗಿ ಅವಾಚ್ಯ ಶಬ್ದಗಳಿಂದ ನಿಂದಿಸೋದು ಯಾರಿಗೆ ನಿಮಗೆ ಆ ತರಹದ ಹಕ್ಕು, ಆ ತರಹದ ರೈಟ್ಸ್ ನಿಮಗೂ ಕೂಡ ಇಲ್ಲ. ನಾಗರಿಕರ ಜೊತೆ ಹೆಂಗ್ ಮಾತಾಡಬೇಕು ಅನ್ನೋ ಕನಿಷ್ಠ ಪ್ರಜ್ಞೆಯನ್ನು ಕಳ್ಕೊಂಡ್ರೆ ಇದೆಯಲ್ಲ, ನಾವು ಮನುಷ್ಯರಾಗಿರೋದಿಲ್ಲ ಅಂತ. ಯಾರು ಮಾತಾಡಿಲ್ವಲ್ಲ ಸರ್ ಹತ್ರ? ಅಲ್ಲಿ ಒಂದು ವರ್ಗ ನಿಮ್ಮ ಜೊತೆ ಏನು ನೀವು ತೆರವಿಗೆ ಬಂದಂತಹ ಸಂದರ್ಭದಲ್ಲಿ ತಡೆಯೋದಕ್ಕೂ ಬರ್ತಾರೆ, ಅವ್ರ ಜೊತೆ ಅವಾಚ್ಯವಾಗಿ ನಿಂದಿಸಿದ್ದೀರಾ ಎನ್ನುವಂತ ಜನಸಾಮಾನ್ಯರ ಆರೋಪ ಇದು, ಅದಕ್ಕೆ ಸಂಬಂಧಪಟ್ಟಂತ ವ್ಯಕ್ತಿಗಳ ಆರೋಪ. ಅದೆಲ್ಲ ಸುಳ್ಳಿದೆ. ಆತರ ನಾವು ಇಲಾಖೆಯಿಂದ ನಮ್ ಕಡೆಯಿಂದ ಯಾರು ಆತರ ಮಾತಾಡಿಲ್ಲ. ನಾವು ಸೌಜನ್ಯವಾಗಿ ವರ್ತಿಸಿದೀವಿ. ನಾವು ಏನು ನಮ್ಮ ಕಾನೂನು ಪ್ರಕಾರನೇ ಅಷ್ಟೇ ನಾವು ಏನ್ ಮಾಡ್ಬೋದು, ನಮ್ಮ ಕೆಲಸ ನಾವು ಅಷ್ಟೇ ಮಾಡಿದ್ವಿ. ಬೇರೆ ದೌರ್ಜನ್ಯ ಮಾಡೋದು ಅಥವಾ ಅವಾಚ್ಯ ಶಬ್ದದಿಂದ ಮಾತಾಡೋದು ಯಾರೂ ಮಾತಾಡಿಲ್ಲ ಇವತ್ತೊಳಗೂ. ಈಗ ಎಲ್ಲಿಗೆ ಬಂದಿದೆ ಈಗ ಅದು ತೆರವಿನ ಕಾರ್ಯಾಚರಣೆ? ತಹಶೀಲ್ದಾರ್ ಗಮನಕ್ಕೆ ಹೋಗಿದೆ. ಈಗ ಅವರು ಏನ್ ಡಿಸಿಷನ್ ಮಾಡ್ತಾರೆ ಮತ್ತೆ ಮೇಲಧಿಕಾರಿಗಳಿಗೆ ಅವರು ಗಮನಕ್ಕೆ ತರ್ತೀನಿ ಹೇಳಿದ್ದಾರೆ. ಅದು ಅವ್ರಿಗೆ ಸಾಗುವಳಿ ಚೀಟಿ ತಗೊಂಡಿದೀವಿ ಅಂತ ಹೇಳ್ತಾರೆ, ಅವ್ರಿಗೆ ಎಲ್ಲಿ ಕೊಡ್ತಾರೆ ಗೊತ್ತಿಲ್ಲ. ಅದು ಇಲಾಖೆ ಜಮೀನಲ್ಲಿ ಅಂತೂ ಕೊಡ್ಲಿಕ್ಕೆ ಆಗೋದಿಲ್ಲ. ಅದು ಅವರು ಸರ್ವೆ ನಂಬರ್ 33ರಲ್ಲಿ 641 ಎಕರೆ ಇದೆ, ಅದ್ರಲ್ಲಿ ಎಲ್ಲಿ ಬೇಕಾದ್ರೂ ಕೊಡ್ಬೋದು ಅವರು ಕೊಟ್ರೆ. ಬಟ್ ನಮ್ಮ ಇಲಾಖೆ ಜಮೀನಲ್ಲಿ ಕೊಡ್ಲಿಕ್ಕೆ ಅವಕಾಶ ಇಲ್ಲ. ಅದು ಮೇಲಾಧಿಕಾರಿಗಳು ಮಾತಾಡ್ತಾರೆ, ಬಿಡ್ತಾರೆ. ಸರ್, ಇಲ್ಲಿ ಬಗರ್ ಹುಕುಂ ಅಡಿಯಲ್ಲಿ ಅರ್ಜಿ ಹಾಕಿ ಸರ್ಕಾರಕ್ಕೆ TT ಸಹ ಕಟ್ಟಿರ್ತಕ್ಕಂಥ ರೈತರು ಹಿಂಗೆಲ್ಲ ಇದ್ರೂ ಕೂಡ ಸರ್ವೆ ಮಾಡಿಸಿ ಮಾಡೋ ಮುನ್ನವೇ ರೈತರ ಜಮೀನನ್ನ ತೆರವು ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ ಅನ್ನೋದಾದ್ರೆ ಯಾರು ತೆರವು ಮಾಡ್ತಲ್ಲ ಸರ್. ಇಲಾಖೆ ಜಮೀನು ವಶದಲ್ಲಿದೆ ಅಂತ ಹೇಳ್ತಿದೀವಲ್ಲ ನಾವು. ತೆರವು ಮಾಡೋ ಕೆಲಸ ಯಾರು ಮಾಡ್ತಾ ಇಲ್ಲ ನಾವು. ಅಲ್ಲ, TT ಕಟ್ಟಿಸ್ಕತ್ತಿದಾರಂತಲ್ಲ ಸರ್. ಅದು ತೋಟಗಾರಿಕೆ ಇಲಾಖೆ ಜಮೀನಷ್ಟೇ ನಾವು ಅದ್ಬಸ್ತಲ್ಲಿರೋದು. ನಾವು ಅವರು ಬೇರೆ ಕಡೆ ಸ್ವಾಧೀನದಲ್ಲಿರೋದು ಬೇರೆ, ಅವ್ರದ್ದು TT ಕಟ್ಟಿರೋದು ಬಿಟ್ಟಿರೋದು ನಮಗ್ ಗೊತ್ತಿಲ್ಲ. ಅದು ನಮ್ ಜಮೀನಷ್ಟೇ ನಾವು ಅದ್ಬಸ್ತ್ ಮಾಡ್ಕೊಂತಾರದು, ಬೇರೆ ಏನಿಲ್ಲ. ಎಸ್. ಈಗ ಕೊನೆಯದಾಗಿ ಏನು ಹೇಳ್ತೀರಾ ಸರ್? ಈಗ ನಿಮ್ಮನ್ನ ಅಲ್ಲಿ ನೀವೇನು ಹೇಳ್ತಾ ಇದ್ದೀರೋ ಜನ ನಮಗೆ ಸಹಕರಿಸ್ತಾ ಇಲ್ಲ ಅಂತ ಹೇಳಿ, ಆ ಜನರಿಗೆ ನೀವೇನು ಹೇಳ್ತೀರಿ ಈಗ? ಸರ್, ನಾವು ಏನು ಹೇಳಲಿಕ್ಕೆ ಬರೋದಿಲ್ಲ. ಇದು ನಮ್ಮ ಇಲಾಖೆ ಜಮೀನಷ್ಟೇ ನಾವು ಮಾತಾಡ್ಲಿಕ್ಕೆ ಸಾಧ್ಯ. ನಮ್ಗೆ ಇನ್ನೂ ಮೇಲಧಿಕಾರಿಗಳಿದ್ದಾರೆ, ಅವ್ರು ಮಾತನಾಡ್ತಾರೆ ಅದ್ರ ಬಗ್ಗೆ ಎಲ್ಲ. ಈಗ ನಾವೇನು ಸ್ಟೇಟ್ಮೆಂಟ್ ಕೊಡ್ಲಿಕ್ಕೆ ಆಗೋದಿಲ್ಲ ಅದ್ರ ಬಗ್ಗೆ. ತಹಶೀಲ್ದಾರ್ ಗಮನಕ್ಕಿದೆ, ಅವರು ಮುಂದಿನ ಕ್ರಮ ಅವ್ರೇನ್ ತಗೊಂತಾರೆ ಅವ್ರಿಗೆ ಬಿಟ್ಟಿದ್ದು, ಇಲಾಖೆಗೆ ಬಿಟ್ಟಿದ್ದು, ಅವ್ರು ತಗೊಂತಾರೆ ಮುಂದಿನ ಮೇಲಧಿಕಾರಿಗಳು. ಎಸ್, ಸರಿ, ಥ್ಯಾಂಕ್ ಯು ರೇ. ಇಷ್ಟೊತ್ತು ಫ್ರೀಡಮ್ TV ಜೊತೆ ಮಾತನಾಡ್ತಾ ಇದ್ರಿ. ಸೊ ಅಲ್ಲಿ ಒಂದಷ್ಟು ಜನರ ಆರೋಪ, ನಮ್ಮ ಮೇಲೆ ದೌರ್ಜನ್ಯಗಳಾಗ್ತಾ ಇದೆ, ಅವಾಚ್ಯ ಶಬ್ದಗಳ ಮುಖಾಂತರವಾಗಿ ನಮ್ಮನ್ನು ಎದುರಿಸುವಂಥ ಪ್ರಯತ್ನಗಳು ನಡೀತಾ ಇದೆ, ತೋಟಗಾರಿಕೆ ಇಲಾಖೆ ಅಧಿಕಾರಿಗಳೇ ನಮ್ಮ ಜೊತೆ ದರ್ಪದಿಂದ ವರ್ತಿಸ್ತಾ ಇದ್ದಾರೆ, ಇಷ್ಟು ವರ್ಷ ನಾವು ಬಗರ್ ಹುಕುಂನ ಅಡಿಯಲ್ಲಿ ಇದ್ವಿ, ಸಾಗುವಳಿ ಮಾಡ್ಕೊಂಡು ಜೀವನಕ್ಕೆ ಆಧಾರ ಆಗಿತ್ತು, ಏಕಾಏಕಿ ತೆರವು ಮಾಡಬೇಕು ಅನ್ನೋದಾದರೆ ನಮ್ಮ ಕತೆ ಏನು, ನಮ್ಮ ಜೀವನಕ್ಕೆ ಆಧಾರವಾಗಿದ್ದಂಥ ಈ ಒಂದು ಜಮೀನಿನ ವಿಚಾರ ಏನಾಗಬಹುದು, ಮುಂದಕ್ಕೆ ನಮ್ಮ ಕತೆ ಏನು ಎನ್ನುವಂತಹದ್ದೇ ಅವರ ಆತಂಕ, ಅವರ ಗಾಬರಿ.
ಅವ್ರಿದ್ರೆ ಅವ್ರು ತಗೊಂಡು ಸರ್ ರೈತರು ಅಂದ್ರೆ ರೈತರು ಉಳುಮೆ ಮಾಡೋದು ಕೆಂಪೇಗೌಡ ಇವಾಗ ಇಷ್ಟೆಲ್ಲ ಐತೆ ಸ್ವಲ್ಪ ಧರ್ಮ ಬಿಡ್ಲಿ ಅಲ್ಲ ಹೇಳಿ ಮಾತು ಅವರು ಬದಿಕೊಂಡ್ಲಿ ರೈತರು ಬದಿಕೊಂಡ್ಲಿ ಅಂತ ಇಷ್ಟು ಬಿಡೋದ್ರಾಗ ಇಷ್ಟು ಬಿಡಲ್ಲ ಮಕ್ಕಳು ನಾವು ಸಾಕ್ತೀವಿ ನಮ್ಮ ಹೊಟ್ಟೆ ನಾವು ಸಾಕ್ತೀವಿ ಯಾವಾಗ ಬರೋದು ಜಗಳ ಮಾಡೋದು ಊಟ ಇಲ್ಲ ತಿಂಡಿ ನಾನು ಬೆಳಿಗ್ಗೆ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.